ಏನಾಗ್ಲಿ ಎಂತದಾಗ್ಲಿ ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ, ಇವತ್ತಿನ ಮ್ಯಾಚ್ ನಮ್ದೇ. ಮುಂದೆ RCB ಚೆನ್ನೈ ಮ್ಯಾಚ್ ಇದೆ, ಎಲ್ಲರಿಗೂ ಗೊತ್ತೇ ಇರುತ್ತೆ ಇವತ್ತು ಚೆನ್ನೈಯಲ್ಲಿ ಮ್ಯಾಚ್ ನಡೀತಾ ಇದೆ ಅಂತ. ಇಲ್ಲಿ ಹೇಳೋದಾದ್ರೆ ಯಾರು ಗೆಲ್ತಾರೆ ಮ್ಯಾಚ್ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಒಂದಂತೂ ಸತ್ಯಗರು ಸೆಕೆಂಡ್ ಬ್ಯಾಟಿಂಗ್ ಅವರು ಗೆಲ್ತಾರೆ. ಟಾಸ್ ಯಾರಾದ್ರೂ ಗೆಲ್ತಾರೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ RCB ಫ್ಯಾನ್ಸ್ಗೆ ಟ್ರ್ಯಾಕ್ ರೆಕಾರ್ಡ್ ಹಿಸ್ಟ್ರಿ ರೆಕಾರ್ಡ್ ನೋಡ್ಕೊಂಡ್ರೆ ಚೆನ್ನೈಯಲ್ಲಿ ಈವರೆಗೂ 18 ಸೀಸನ್ಗಳಲ್ಲಿ ಒಂದೇ ಒಂದ್ಸಲ ಗೆದ್ದಿದೆ ಇವರು. ಇವತ್ತೇನಾದ್ರೂ ಗೆದ್ರೆ ಈ ಸಲ ಕಪ್ ನಮ್ದೇ ಅಂತ ಹೇಳಿ ಸ್ವಲ್ಪ ಧೈರ್ಯ ಕೂಡ ಸಿಗುತ್ತೆ ಖಂಡಿತವಾಗ್ಲೂ. ಮತ್ತೆ ನಿಮ್ ಪ್ರಕಾರ ಇವತ್ತು ಮ್ಯಾಚ್ ಯಾರು ವಿನ್ ಆಗ್ತಾರ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಮ್ಯಾಚ್ RCB ಗೆಲ್ಲುತ್ತೆ, ಟಾಸ್ನು RCB ಗೆಲ್ಲುತ್ತೆ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಎಲ್ಲರ ಮನಸ್ಸಲ್ಲಿ ಒಂದೇ ಇರೋದು RCB ಗೆಲ್ಲಲಿ ಅಂತ. ಮತ್ತೆ ನಿಮ್ಮ ಫೇವರೇಟ್ ಟೀಮ್ ಯಾರು ಗೆಲ್ಬೇಕಂತ ಕಮೆಂಟ್ ಮಾಡಿ. ಒಂದಂತೂ ಸತ್ಯ ಹೇಳ್ದಲ್ಲ, ಈ ಪಿಚ್ಚಲ್ಲಿ ಬಂದ್ಬಿಟ್ಟು ಸ್ಪಿನ್ನಿಗೆ ತುಂಬಾ ಅನುಕೂಲ ಆಗಿರುತ್ತೆ. ಆದ ಕಾರಣ ಚೆನ್ನೈದವರು 3 ಬೌಲರ್ಸ್ ನ ಸ್ಪಿನ್ನರ್ ಆಗಿ ಆಡಿಸ್ತಾರೆ. ರವೀಂದ್ರ ಜಡೇಜಾ, ನೂರ್ ಅಹಮದ್, ರವೀಂದ್ರ ಅಶ್ವಿನ್, ಇಷ್ಟು ಜನ ಬೌಲಿಂಗ್ ಗೆ ಸ್ಪಿನ್ ಆಡೋದೇ ತುಂಬಾ ಕಷ್ಟ ಆಗಿರುತ್ತೆ. ನಮ್ಮ RCB ಪ್ಲೇಯರ್ಸ್ ಬಂದ್ಬಿಟ್ಟು ಇದರಲ್ಲಿ ಜಿತೇಶ್ ಶರ್ಮಾ, ಪಟಿದಾರ್, ವಿರಾಟ್ ಕೊಹ್ಲಿ ಈ 3 ಜನ ಮಾತ್ರ ಸ್ಪಿನ್ ಗೆ ಚೆನ್ನಾಗಿ ಆಡ್ತಾರೆ. ಮಿಕ್ಕಿರೋರೆಲ್ಲ ಮಕ್ಕಂತಾರೆ. ಆದ ಕಾರಣ ಕಷ್ಟ ಆಗಿರುತ್ತೆ ಇವತ್ತಿನ ಮ್ಯಾಚ್. ಏನಾಗ್ಲಿ ಎಂತದಾಗ್ಲಿ ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ, ಇವತ್ತಿನ ಮ್ಯಾಚ್ ನಮ್ದೇ. ಮುಂದಿನ ಸಲ ಕಪ್ ಅಲ್ಲ, ಈ ಸಲ ಕಪ್ ನಮ್ದೇ ಅಂತ ಹೇಳೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ RCB.